ನೀವು ಆನ್ಸರ್ ಹೇಳ್ಬೇಕು, ನಮ್ಗೆ ಕೇಳ್ಬಿಟ್ಟು ಸುಮ್ಮನೆ ಕುತ್ಕೊಬಿಟ್ರೆ ಎಸ್ ಆರ್ ನೋ ನೀವು ಹೇಳ್ಬೇಕು ಅಲ್ವಾ. ಅವ್ರು ಒಪ್ಕೋಬೇಕು. ಈಗ ನಾವು ಮಾಡಿದೀವಿ ಅಷ್ಟೇ. ಈಗ ಸೂಪರ್ ಆಗಿ ಅಡಿಗೆ ಮಾಡಿದೀವಿ ಅನ್ಕೋತೀವಿ, ತಿನ್ ಟೇಸ್ಟ್ ನೋಡೋರು ಅವರು ಅಲ್ವಾ. ಹಂಗೆ ಜನ ಹೇಳ್ತಾರೆ ಅಂತ ನಂಬಿಕೆ ಇದೆ. ನೋಡಿ, ನನಗೊಂದು ಹೋಪ್ಸಿದೆ. ನಮ್ಮ ಕನ್ನಡದ ಅಭಿಮಾನಿಗಳು ಈಗ ಯಶು ಒಂದಿನ ಬಂದಾಗ ಅವ್ನ ಕಿರಾತಕದಿಂದ ತುಂಬಾ ಇಷ್ಟ. ಇವತ್ತು ಹಾಸನಲ್ಲಿ ಮಾತಾಡ್ತಾರೆ ಕಿರಾತಕ ಸಿನಿಮಾ ನೋಡಿ ಅಕ್ಕ ನಮ್ಮ ರಿಲೇಷನ್ ಎಲ್ಲ ಅದೇ ತರದಲ್ಲಿ ವಿಲೇಜ್ ಸಬ್ಜೆಕ್ಟು ಚೆನ್ನಾಗಿ ಇದೆ ಅಂತ ಆಯ್ಕೆ ಮಾಡಿದೀವಿ. ನೋಡೋಣ ಇನ್ನು ತಗೋತಾರೆ ಅಂತ ಆಮೇಲೆ ಮಾತಾಡೋಣ, ಜನ ತಗೊಂಡ್ಮೇಲೆ. ಬರ್ತಾರೆ, ನಾವು ಒಂದಿನ ಹೋಗಿದ್ದೀವಿ, ಹಂಗೆ ಬರ್ತಾರೆ, ಅದೇನು ಬೇಜಾರಿಲ್ಲ. ಬಟ್ ಏನಂದ್ರೆ ಬರೋದು ಈಗ ಕೆಲಸ ಕೇಳೋದು ನಾವು ಕೇಳಬೇಕು, ನೀವು ಕೇಳಬೇಕು, ಅದು ತಪ್ಪಲ್ಲ. ಬಟ್ ನಾವು ನೆಕ್ಸ್ಟ್ ಶರಣವ್ರಿಗೆ ಮಾಡ್ತಾ ಇದ್ದೀವಿ. ಶರಣವ್ರದ್ದಾದ್ಮೇಲೆ ಮುಂದಿಂದು ಪ್ರಾಜೆಕ್ಟ್ ಆಮೇಲೆ ನೋಡೋಣ. ಫಸ್ಟ್ ಶರಣವ್ರಿಗೆ ಒಂದು ಕತೆ ಓಕೆ ಮಾಡಿದ್ದೀವಿ. ನಾನು ಅಷ್ಟೊಂದು ಜಡ್ಜ್ಮೆಂಟ್ ಕೊಡೋಷ್ಟು ದೊಡ್ಡವಳಿಲ್ಲ. ಬಟ್ ನಮ್ ಕೂಸ್ ನಮಗೆ ಚೆನ್ನಾಗಿರುತ್ತೆ, ಅದು ನಾನು ಹೇಳ್ಬಾರ್ದು, ನೀವೆಲ್ಲ ಹೇಳ್ಬೇಕು ಅಂತಾನೆ ನಾನು ಇವತ್ತವರೆಗೂ ನನಗೆ ಒಂದು ಏನೋ ಒಂದು ತಕ್ಕಮಟ್ಟಿಗೆ ಒಂದು ಆಯ್ಕೆ ಮಾಡಿದೀವಿ ಅಂತ ಒಂದು ಇದೆ. ಜನ ಹೇಳಿ 1ನೇ ತಾರೀಕು ಮೇಲೆ ಜನಕ್ಕೆ ತುಂಬಾ ಆಮೇಲೆ ಏನೋ ತುಂಬಾ ಹೇಳ್ಕತ್ತಿದ್ರು ಅಂದ್ಬಿಡ್ತಾರೆ. ಒಂದು ಪ್ರಯತ್ನ ಪಟ್ಟಿದೀವಿ, ಅದನ್ನ ಜನ ಕೊಡ್ಲಿ, ಆಡಿಯನ್ಸ್ ಕೊಡ್ಲಿ ಅಂತ. ಹೌದಾ? ಅಲ್ಲ, ನೀವು ಹಂಗ ಅನ್ಕೊಂಡ್ರೆ ಒಳ್ಳೇದೇನೆ. ಬಟ್ ಅವರಷ್ಟು ಚಿನ್ನ ತೆಗಿಯಕ್ಕಾಗದಿದ್ರು ಮಣ್ಣಾರು ತೆಗ್ದಿದೀವಲ್ಲ ಅಷ್ಟೇ. ಚಿನ್ನಕ್ಕೆ ಬೆಲೆ ಜಾಸ್ತಿ, ಮಣ್ಣು ಈಸಿಯಾಗಿ ಗೆಲ್ಬೇಕಾದ್ರೆ ನಮ್ಮನೆ ತೋಟದಲ್ಲೂ ಸಿಗುತ್ತಲ್ಲ. ಹಂಗಾಗಿ ನಮ್ಮ ಪ್ರಯತ್ನ ನಾವು ನಮ್ಮ ತಕ್ಕ ಮಟ್ಟಿಗೆ ಮಾಡಿದೀವಿ ಅನ್ಕೋಬಹುದು. ಯಶ್ ಅವ್ರದ್ದು ನಾನಲ್ಲ, ಹುಡುಗಿ ಅಭಿಮಾನಿ ಅಂತ ಇವರು ಮೇಡಮು. ಸಿನಿಮಾದಲ್ಲಿ ಮಾತುಕತೆ ಆಗ್ಬೇಕಾದ್ರೆ ಡೈರೆಕ್ಟರ್ ಹತ್ರ ಡಿಸ್ಕಷನ್ ಮಾಡಿದ್ರಂತೆ ಯಾರನ್ನ ಹಾಕೋದು ಅಂತ. ಅವಾಗೇನು ಗೊತ್ತೇ ಇಲ್ಲ ಅವ್ರಿಗೆ ನಮ್ಮ ಪ್ರಾಜೆಕ್ಟ್ ಅಂತ. ಇವರೆಲ್ಲ ಸೇರಿ ಇಲ್ಲ ಯಶ್ ಅವ್ರದ್ದು ಹಾಕೋಣ ಅಂದ್ಬಿಟ್ಟು ಹಾಕಿರೋದು. ಬಟ್ ಹಾಕುವಾಗ ನಾನು ಬೇಡ ಅನ್ನಕ್ಕಾಗಲ್ವಲ್ಲ, ಹಾಕ್ಲಿ ಬಿಡಿ ಅಂತ ಹೇಳಿ ಹಾಕ್ಸಿದೀವಿ ಅಷ್ಟೇ. ಇವಾಗಿನ ಟ್ರೆಂಡಲ್ಲಿ ಹೀರೋ ಇದ್ದಾರೆ ಅಂತ ಅನ್ಕೊಂಡಿದೀವಿ ಅಷ್ಟೇ. ಏನ್ ಹೇಳಿ? ಅದನ್ನ ನಾನು ಹೇಳ್ತೀನಿ, ಇದೆಲ್ಲ ಮುಗಿಲಿ ಆಮೇಲೆ ಹೇಳ್ತೀನಿ. ಬಜೆಟ್ ಮಾತಾಡೋ ಜಾಗ ಅಲ್ವೇ ಅಲ್ಲ ಇದು. ಏನಂತೀರ? ನಮ್ ಡೈಲಾಗ್ ಅದು. ಬಜೆಟ್ ಮಾತಾಡೋದು ಜಾಗ ಅಲ್ವೇ ಅಲ್ವಲ್ಲ, ಅದೆಲ್ಲ ಹೇಳೋದು ಕೂತ್ಕೊಂಡು ಒಂದ್ಸರಿ ಲೆಕ್ಕ ನೋಡ್ತೀನಿ ಆಮೇಲೆ. ಅಷ್ಟೊಂದು ದೊಡ್ಡವರಿಲ್ಲಮ್ಮ ನಾವು. KGF ನಮ್ಮ ವಿಜಯ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೆ ಈ ಮುಖಾಂತರ ನೆನ್ಸ್ಕೋತೀವಿ. ಅವರಂತ ಪ್ರೊಡ್ಯೂಸರ್ಸ್ ಈಗ ಬಂದಿದಾರಲ್ಲ, KVN ಅವರೆಲ್ಲ ಬರ್ಲಿ. ನಾವು ಅದನ್ನ ನೀವು ಸಿನಿಮಾ ನೋಡಿ ಅಷ್ಟು ಅನ್ಕೊಂಡಿದ್ದೀರಾ ಅಂದ್ರೆ ಅದು ನಿಮ್ ದೊಡ್ಡತನ. ಅಮ್ಮವ್ರು ಇಷ್ಟು ಹಾಕಿದ್ದಾರೆ ಅಂತ. ಬಟ್ ಅಷ್ಟೊಂದೆಲ್ಲ ಇಲ್ಲ. ನಾವೇನಂದ್ರೆ ಕಾಟನ್ ಸೀರೆ ಉಟ್ಕೊಂಡ್ರೆ ನಿಮಗೆ ರೇಷ್ಮೆ ಸೀರೆ ತರ ಕಾಣಿಸ್ತಾ ಇರ್ಬೋದು. ನಾವು ಕಾಟನ್ ಸೀರೆ ಉಟ್ಟಿದ್ವಿ, ರೇಷ್ಮೆ ಸೀರೆ ಎಲ್ಲ ಉಡೋಷ್ಟು ದೊಡ್ಡವರಿಲ್ಲ. ಆಮೇಲೆ ನೋಡೋಣ ಮುಂದಕ್ಕೆ.